ನಮಸ್ಕಾರ. ನನ್ನ ಹೆಸರು ರಾಕೇಶ್, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಕಲಂದರ ಸ್ಕೂಲ್ ಆಫ್ ಆರ್ಟ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಸ್ಕೆಚಸ್ ಬಂದರೆ ನಾನು ವಿಷುವಲಿ ಏನು ನೋಡ್ತೀನೋ ಟ್ರಾವೆಲ್ ಮಾಡ್ತಾ ಅದನ್ನು ನಾನು ಸ್ಕೆಚ್ ಬುಕ್ ಮುಖಾಂತರ ಮಾಡ್ಕೊಂಡು ಹೋಗ್ತೀನಿ ಡೈಲಿ. ಆ್ಯಂಡ್ ಇದೆಲ್ಲನೂ ಮೆಮೊರಿ ಏನು ಅನಿಸುತ್ತೋ ನನಗೆ ಅದನ್ನು ಕಲರ್ ಥ್ರೂ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಆಮೇಲೆ ಇದೆಲ್ಲ ವಿಷುವಲಿ ಒಂದು ನಾನು ಟೆಂಪಲ್ ಹೋದಾಗ ಅದು ಆ ಕಲರ್ ಬ್ಲೀಕ್ ಲೈಟ್ ಒಂದು ಡೋರ್ ಮೇಲೆ ಬೀಳ್ತಾಯಿತ್ತು. ಇದು ನನಗೆ ತುಂಬ ಏನೋ ಒಂದು ಮೈಂಡಲ್ಲಿ ಅನಿಸ್ತು, ಮೈಂಡ್ಸ್ಕೇಪಲ್ಲಿ. ಸೊ ಅದನ್ನು ನಾನು ಕ್ಯಾಪ್ಚರಲ್ಲಿ ಮೈಂಡಲ್ಲಿ ಇಟ್ಕೊಂಡು ನಾನು ಸ್ಕೆಚ್ಚು ಮಾಡಿಕೊಂಡು ಆಮೇಲೆ ಥ್ರೂ ಕ್ಯಾನ್ವಾಸ್ ತರಿಸಿದ್ದೀನಿ. ಈವನ್ ಈ ಸ್ಕೆಚ್ಚು ನಾನು ಕೊಚ್ಚಿ ಬಿನ್ನಲ್ಲೇನೋ ಶೋ ಆಗಿದೆ. ಇದು ಟ್ರಾವೆಲ್ ಮಾಡ್ತಾ ನಂದು ಒಂದು ಕಲರ್ ಸ್ಕೀಮ್, ಒಂದು ಯೆಲ್ಲೋ ಮತ್ತು ಪಿಂಕು, ಬ್ಲೂ, ಆ ಇದರಲ್ಲಿರೋ ಎಮೋಷನ್ನು ನನಗೆ ಕನೆಕ್ಷನ್ ಆಯಿತು. ಸೊ ಅದಕ್ಕೆ ನಾನು ಇದನ್ನು ಸ್ಕೆಚ್ ಮಾಡಿದ್ದೀನಿ. ಸೊ ಇದು ಅಷ್ಟೇ. ಕನ್ಸ್ಟ್ರಕ್ಷನ್ ಇದೆ. ಸೊ ಅದರಲ್ಲಿ ಬಟ್ ಥ್ರೂ ನಾನು ಬಿಲ್ಡಿಂಗ್ಸು ಮತ್ತು ಒಂದು ಮನೆ ಏನು ತೋರಿಸಿಲ್ಲ. ಅಬ್ಸ್ಟ್ರಾಕ್ಷನಲ್ಲಿ ನನಗೇನು ಅನಿಸುತ್ತೋ, ನನಗೆ ಮೈಂಡಲ್ಲಿ ಏನು ನೋಡ್ತಾಯಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಹೇಳಿ, ಮೈಂಡಲ್ಲಿ ಏನು ನೋಡುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಪರವಾಗಿಲ್ಲ. ಮೈಂಡಲ್ಲಿ ಅಂದರೆ ಓಲ್ಡು ವಿಂಟೇಜು ಮತ್ತು ಅದೆಲ್ಲ ನನಗೆ ಕನೆಕ್ಷನ್ದು ಸ್ವಲ್ಪ ಓಲ್ಡ್ ಕಲರ್ಸು, ಓಲ್ಡು ಥೀಮಲ್ಲಿ ನನಗೆ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ಅಟ್ರಾಕ್ಷನ್ ಆಗುತ್ತೆ, ನಾವು ಅದು ಯಾವ ಥರ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅದು ಮೆಂಟಲಿ ನಾನು ಸ್ವಲ್ಪ ಆಗ್ತಾಯಿದೆ, ಪ್ರೊಸೆಸ್ ಆಗ್ತಾಯಿದೆ. ಇಂಪ್ರೂವ್ಮೆಂಟು ಕಾಣ್ತಿದೆ. ಡೇ ಬೈ ಡೇ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನಗೆ. ಆ ಎಕ್ಸ್ಪೀರಿಯೆನ್ಸಸ್ ಬಗ್ಗೆನೂ ನೆಕ್ಸ್ಟ್ ಪೇಂಟಿಂಗ್ಸಲ್ಲಿ ತಂದಿದ್ದೀನಿ. ಆಲ್ಮೋಸ್ಟು ಪೇಂಟಿಂಗಲ್ಲಿದ್ದಾವೆ, ಪೇಂಟಿಂಗಲ್ಲಿ ತೋರಿಸ್ಬೋದು. ಇದು ಅಷ್ಟೇ. ಹೇಳಿ, ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಒಂದು ಹೌಸು, ಮನೆ ಇದೆ. ಮನೆ ಮುಂದೆ ಯಾವುದು ವೆಹಿಕಲ್ಸ್ ಆಗಲಿ ಅದು ಏನೂ ಇಲ್ಲ, ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಇದರಲ್ಲಿ ಇಟ್ಕೊಂಡು ನಾನು ಕಾನ್ಸೆಪ್ಟ್ ಮೇಲೆ ಇದ್ದಿದ್ದೀನಿ. ಅದರಲ್ಲಿ ನನ್ನ ಸೆಲ್ಫು, ಅದರಲ್ಲಿ ಕನೆಕ್ಷನ್ ಏನಿದೆ ಅದು ಮನೆಗೂ ಮತ್ತು ನನಗೆ ಆ ಮೈಂಡಲ್ಲಿ ನಾನು ಕಾನ್ಸೆಪ್ಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಇದು ಸೇಮ್ ಇದು ಅಷ್ಟೇ. ನಾನು ಅದರಲ್ಲಿ ಮನೆ ಮೇಲೆ ಒಂದು ಕಿಟಕಿ ಮತ್ತು ಅದು ಡೋರು, ಅದರಲ್ಲಿರೋ ಕಲರು, ಆ ಕಲರ್ ಕಾಂಬಿನೇಷನ್ ನನಗೆ ತುಂಬ ಹತ್ರ ಅನಿಸುತ್ತೆ. ಕನೆಕ್ಷನ್, ಎಮೋಷ್ನಲಿ ಕನೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆ ಟೈಮಲ್ಲಿ ನನಗೆ ಅದೇ ಕುತ್ಕೊಂಡ್ಬಿಡ್ತೀನಿ, ಗಮನ ಅದನ್ನೇ ನೋಡ್ಕೊಂಡು ಹೋಗ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಒಂಥರ ರಿಲೇಷನ್ಶಿಪ್ ಅದ್ರ ಜೊತೆಲೇ ಇರಬೇಕು ಅನಿಸುತ್ತೆ. ಆ ಟೈಮಲ್ಲಿ ನಾನು ನಂದು ಪೇಂಟರ್ ಆಗೋಸ್ಕರ ನಾನು ಪೇಂಟಿಂಗು ಸ್ಕೆಚ್ಚಲ್ಲಿ ತೋರಿಸ್ತೀನಿ. ನಂದು ಎಮೋಷನ್, ನಂದು ಏನು ಒಳಗಡೆ ಏನು ನಡೀತಿದೆ ಅಂದ್ಬಿಟ್ಟು ಪೇಪರ್ ಮತ್ತು ಕ್ಯಾನ್ವಾಸಲ್ಲೇ ನೋಡ್ಬೋದು. ಆ ಇದರಲ್ಲೇ ನಂದು ಇದಿರುತ್ತೆ. ಇದು ವಾಕ್ ಮಾಡೋ ಟೈಮಲ್ಲಿ ನಾನು 2 ಹಸು ನಿಂತಿತ್ತು. ಆ ಹಸು ನನ್ನ ಕಡೆ ನೋಡ್ತಾನೇ ಇತ್ತು. ಬಟ್ ನನಗೇನು ಅನಿಸುತ್ತೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ನಾನೊಬ್ಬನೇ ಇದ್ದೆ, ಅವೆರಡೂ ಇತ್ತು. ಇಬ್ಬರು ಅಲೋನಾಗೆ ಇದ್ವಿ. ಸೊ ಅದಕ್ಕೆ ಊಟ ಇರಲಿಲ್ಲ, ನಾನು ಊಟ ಟೈಮ್ಗೆ ಹೋಗ್ತಾ ಇದ್ದೆ. ಆ ಸಂದರ್ಭ ನಾನು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ನನಗೆ ಆ ಮೂಮೆಂಟು ಸಿಚುವೇಶನ್ ನನಗೆ ಒಂಥರ, ನಮ್ಮ ಫ್ಯಾಮಿಲಿಯಲ್ಲಿ ಹಸು ಇದೆ, ಹಸು ನಮ್ಮಮ್ಮ ಸಾಕ್ತಾರೆ. ಸೊ ಆ ಕಾನ್ಸೆಪ್ಟಲ್ಲಿ ನನಗೆ ಹಸು ಅಂದರೆ ತುಂಬ ಇಷ್ಟ. ಹಸು, ಬೆಕ್ಕು, ನಾಯಿ, ಸ್ವಲ್ಪ ಪೆಟ್ಸ್. ಇದರಲ್ಲಿ ನಾನು ಟುಗೆದರ್ ಅಲೋನ್ ಅಂತ ಕಾನ್ಸೆಪ್ಟ್ ಮೇಲೆ
ಮಾಡಿದ್ದೀನಿ. ಸೇಮ್ ಇದು ಅಷ್ಟೇ ಒಂದು ಅಬ್ಸ್ಟ್ರಾಕ್ಷನ್ನು, ಬಟ್ ಮಾರ್ಕೆಟು, ಬಟ್ ಅಬ್ಸ್ಟ್ರಾಕ್ಷನಲ್ಲಿ ನಾನು ಸ್ಪೀಡ್ ವರ್ಕ್ ಮಾಡಿದ್ದೀನಿ. ಮಾರ್ಕೆಟಲ್ಲೂ ಲೋನ್ಲಿನೆಸ್ ಥರನಾ ಅಥವಾ ಎಸ್ ಮ್ಯಾಮ್. ಅಂದರೆ ನಾನು ಲೋನ್ಲಿನೆಸ್ ಅಂದರೆ ಅದು ಜನರಿದ್ದಾರೆ, ಬಟ್ ಅದರಲ್ಲಿ ತೋರಿಸಲ್ಲ ನಾನು. ಕನೆಕ್ಷನ್ ನನಗೆ ಮತ್ತು ಮಾರ್ಕೆಟ್ಗೆ, ಪ್ಲೇಸ್ಗೆ ಕನೆಕ್ಷನ್ ಮಾತ್ರ ನಾನು ನೋಡೋದನ್ನ ನಾನು ಇದರಲ್ಲಿ ತೋರಿಸ್ತೀನಿ ಅಷ್ಟೇ. ಜನರಿದ್ರೇ ಮಾತ್ರ ಕನೆಕ್ಷನ್ ಆಗೋದಲ್ಲ, ಆ ಪ್ಲೇಸೂ ನಮಗೆ ಕನೆಕ್ಷನ್ ಆಗುತ್ತೆ. ಸೊ ಅದು ಇದೆಲ್ಲ ಕಾನ್ಸೆಪ್ಟು ನಂದು. ಸ್ಕೆಚ್ಚು ಹಾಕೋದು, ಸ್ಕ್ರಿಬಲ್ ಮಾಡ್ತಾ ಇರ್ತೀನಿ. ಇದೂ ನಾರ್ಮಲ್ ಸ್ಕೆಚ್, ಲೈನ್ಸಲ್ಲೇ ಒಂದು ಹೌಸು, ಮತ್ತು ಇದು ಮಾಡ್ತೀನಿ. ಇದು ಕೊಚ್ಚಿಗೆ ಹೋದಾಗ ನನಗೆ ಅನಿಸಿದ್ದು ಮ್ಯಾಮ್, ಅದು ಸ್ಟ್ರೀಟು ಒಂಥರ ಮನೆ ಕನೆಕ್ಷನ್ ಆಯಿತು. ಆ ಮರ, ಇದು ಪಾತು, ಮತ್ತು ಆ ಕ್ಲೌಡು, ಅದು ಗ್ರೀನರಿ. ಬಟ್ ನಂದು ರಿಯಲಿಸಮ್ ಆಗಲ್ಲ ನಮ್ಮ ಪೇಂಟಿಂಗಲ್ಲಿ. ಅಬ್ಸ್ಟ್ರಾಕ್ಷನ್ ಅಂದರೆ ಕನಸಲ್ಲಿ ಯಾವ ಥರ ಬ್ಲರ್ ಆಗಿರುತ್ತೋ, ಬಟ್ ಕ್ಲಾರಿಟಿ ಇರಲ್ಲ ಕನಸಲ್ಲಿ, ಡ್ರೀಮಲ್ಲಿ. ಆ ಥರ ನಮ್ಮದು ಪೇಂಟಿಂಗ್ಸ್ ನೋಡ್ಬೋದು. ಒಂಥರ ಸ್ಟ್ರಕ್ಚರ್ ಇರಲ್ಲ, ಒಂಥರ ಬೌಂಡ್ರೀಸ್ ಥರ ಇರಲ್ಲ, ಔಟ್ ಆಫ್ ಬೌಂಡ್ರಿ ಥರ ನಮ್ಮದು ಕಾಣಿಸುತ್ತೆ ಪೇಂಟಿಂಗ್ಸ್ ಎಲ್ಲ. ಇದು ಬಾಕ್ಸ್ ಮನೆ ಅಲ್ಲ ಇದು, ಬಟ್ ಮನೆಯೇ ಅದು. ಇದು ಟ್ರೀ, ನಾರ್ಮಲ್ ಇದು ಟ್ರೀಯಲ್ಲಿ ಲೀವ್ಸ್ ಎಲ್ಲ ಹಾಕಿಲ್ಲ, ಮತ್ತು ಟ್ರೀ ರೆಪ್ರೆಸೆಂಟ್ ಟ್ರೀನೇ ಮಾಡೋದು ಇದೆಲ್ಲ. ಇದು ಕೊಚ್ಚಿನೇ. ಈ ಪಾರ್ಟ್ ಮಾತ್ರ ನನಗೆ ಇಷ್ಟ ಆಯಿತು, ಅದನ್ನು ಡಿಸ್ಪ್ಲೇ ಮಾಡಿದೆ ಇದ್ರ ಕ್ಯಾನ್ವಾಸಲ್ಲಿ. ಈ ಬಿಫೋರ್ ನಾನು ಕ್ಯಾನ್ವಾಸ್ ಮಾಡೋಕ್ಕೆ ಮುಂಚೆನೇ ಸ್ಕೆಚ್ ಬುಕ್ಕಲ್ಲಿ ನಾನು ಪ್ರಿಪೇರ್ ಆಗ್ತೀನಿ, ಯಾವ ಪಾರ್ಟು ಚೆನ್ನಾಗಿರುತ್ತೆ, ಯಾವ ಪಾರ್ಟು ನನಗೆ ಅಟ್ರ್ಯಾಕ್ಟ್ ಆಗುತ್ತೆ, ಯಾವ ಥರ ತೋರಿಸಿದ್ರೆ ನನಗೆ ಸೂಟ್ ಆಗುತ್ತೆ ಇದರಲ್ಲಿ ಕ್ಯಾನ್ವಾಸು ಅದರಲ್ಲಿ. ಮತ್ತು ಅದರಲ್ಲಿ ಕ್ಯಾನ್ವಾಸಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು ಇಲ್ಲೇ ನಾನು ನಿಮ್ಮ ಅನುಭವನ ಕರೆಕ್ಟಾಗಿ ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಸ್ಕೆಚ್ಚಲ್ಲೇ ನಾನು ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನಾನು ಕ್ಯಾನ್ವಾಸಲ್ಲಿ ಸ್ವಲ್ಪ ಏನಾದ್ರು ಚೇಂಜಸ್ ಬೇಕಾಗಿದ್ರೆ, ಏನಾದರೂ ಆಡ್ ಮಾಡಬೇಕಾದ್ರೆ ಅದರಲ್ಲಿ ನಾನು ಕ್ಯಾನ್ವಾಸಲ್ಲಿ ನೋಡ್ತೀನಿ. ಸೇಮ್ ಇದು ಕೊಚ್ಚೆಲ್ಲ ಈ ಪಾರ್ಟು ಕಾರು ಡಾರ್ಕು, ಮತ್ತು ಇದು ಒಂದು ವ್ಯಾನು, ಬಟ್ ಎಲ್ಲ ತೋರಿಸಲ್ಲ ಮ್ಯಾಮ್. ಏನು ಪೂರ್ತಿ ನಾವು ತಿಳ್ಕೊಬೇಕಾದ್ರೆ ಒಂದು ಪಾರ್ಟ್ ಇದ್ರೆ ಸಾಕು. ಒಂದು ಪಾರ್ಟ್ ಅಂದರೆ ಒಂದು ಮ್ಯಾಟರ್, ಒಂದು ಸೆಂಟೆನ್ಸ್ ಇದ್ರೆ ಸಾಕು. ಸೆಂಟೆನ್ಸಲ್ಲಿ ಒಂದು ವರ್ಡ್ ಇದ್ರೆ ತಿಳ್ಕೊಂಡ್ರೆ ಸಾಕು. ಆ ಥರ ನಾನು ಆ ಥರ ಪೇಂಟಿಂಗಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ. ಮನೆ ಅಂದ್ರೇ ಮನೆನೇ ತೋರ್ಸೋಬೇಕಾಗಿಲ್ಲ, ಒಂದು ಕಿಟಕಿ ಅಂದ್ರೇ ಒಂದು ಮನೆ, ಮನೆಯಲ್ಲಿ ಒಂದು ಪಾರ್ಟ್. ಸೊ ನಾನು ಕಾನ್ಸೆಪ್ಟು ಮತ್ತು ಥೀಮು ನಂದು ವಿಷುವಲಿ ನಾನು ಏನು ನೋಡ್ತೀನಿ, ಏನು ಯೋಚನೆ ಮಾಡ್ತೀನಿ, ಆ ಥರ ಇರುತ್ತೆ. ಪೂರ್ತಿ ತಿಳ್ಕೊಬೇಕಾಗಿಲ್ಲ, ಬಟ್ ಒಂದು ಪೇಜು ಬುಕ್ಕಲ್ಲಿ ಓದೋ ಬದಲು ಒಂದು ಮೈನ್ ಪೇಜು ಓದ್ರೆ ಸಾಕು. ಪೂರ್ತಿ ಬುಕ್ಕು ಏನಿದೆ, ಬುಕ್ಕಲ್ಲಿ ಏನಿದೆ, ಮ್ಯಾಟರ್ ಇದೆ, ಯಾವ ಥರ ಇದೆ ಅಂತ ನೋಡ್ಬೋದಲ್ಲ, ಆ ಥರ. ಇದು ಅಷ್ಟೇ ಒಂದು ವಿಂಡೋಯಿಂದ ಒಂದು ಸಿ ನೋಡೋ ಥರ. ಹಿಂದಿನಲ್ಲಿ ಗಾಗರ್ ಮೆ ಸಾಗರ್ ಅಂತ ಹೇಳ್ತಾರೆ, ದೋಹಗಳು ಅಂತ ಹೇಳ್ತಾರೆ. ಅಂದರೆ ಗಾಗರ್ ಅಂದರೆ ಮಡಿಕೆ ಒಳಗಡೆ ನಾವು ಸಮುದ್ರನೇ ನೋಡ್ತಾ ಇದ್ದೀವಿ ಅಂತ, ಮಡಿಕೆ ನೀರಿನಲ್ಲೇ. ಸೊ ಹಾಗೆ ನಿಮ್ಮ ದೋಹಗಳಂದ್ರೆ ಎರಡೇ ಲೈನಲ್ಲಿ ಪೂರ್ತಿ ಅರ್ಥನ ಅಡಗಿಸುವಂಥದ್ದು. ಹಾಗೆ ಸೊ ನಿಮ್ಮ ವರ್ಕು ಆ ಒಂದು ಕಾನ್ಸೆಪ್ಟ್ನಲ್ಲಿ ಇದೆ. ನೆಕ್ಸ್ಟ್ ಸೇಮ್ ಮ್ಯಾಮ್. ಇದು ಒಂಥರ ಸ್ಟ್ರೀಟ್, ಒಂದು ಮನೆ, ಮತ್ತು ಎಲ್ಲೋ ಒಂದು ಕಡೆ ಮರ ಇತ್ತು. ಸೊ ಅದು ಒಂದು ಪಾತ್ ಹೋಗ್ತಾ ಒಂದು ಕನೆಕ್ಷನ್ ಇದಕ್ಕೆ ಕೊಡುತ್ತೆ ಮರಕ್ಕೆ. ಆ ಇದರಲ್ಲಿ ಮಾಡಿದೆ. ಇದು ಸ್ಟೆಪ್ಸ್ ಹೋಗ್ತಾ ಮತ್ತೆ ಅದು ಮನೆಗೆ ಹೋಗೋದ್ರಿ. ಬಟ್
ಬರೀ ಪಿಂಕಲ್ಲೇ ಇತ್ತು ಒಂದು ಬಿಲ್ಡಿಂಗು. ಹ್ಮ್ ಸೊ ಅದು ಒಂಥರ ಆ ಥರ ಆಯಿತು ನನಗೆ ಹ್ಮ್. ಕನೆಕ್ಷನ್. ಪಿಂಕು ಮತ್ತು ಒಂದು ವಾಲ್ ಮೇಲೆ ಒಂದು ಸನ್ಲೈಟು ಹ್ಮ್ ಬೀಳ್ತಾ ಇತ್ತು. ಅದು ತುಂಬ ಅಟ್ರ್ಯಾಕ್ಷನ್ ಮತ್ತು ಕನೆಕ್ಷನ್ ಮ್ಯಾಮ್. ಆ ಸನ್ಲೈಟ್ಗೂ ನನಗೆ ಮತ್ತು ಟೋಟಲಿ ನನ್ನ ಎನ್ವೈರ್ಮೆಂಟಿಗೆ ನೇಚರ್ಗೆ ತುಂಬ ಕನೆಕ್ಷನ್ ಆಗ್ತೀನಿ ಕಲರಲ್ಲಿ. ಹ್ಮ್ ತುಂಬ ನೋಡ್ದು ತುಂಬ ಕಲರ್ ಮೇಲೆ ಕಲರು ನಾನು ಹಾಕ್ತಾಯಿರ್ತೀನಿ. ನಮ್ಮ ಪೇಂಟಿಂಗ್ಸಲ್ಲಿ ಇವಾಗ ಡೆವಲಪ್ಮೆಂಟ್ ಅದೇ ಥರ ಆಗುತ್ತೆ ಮ್ಯಾಮ್. ಹ್ಮ್ ನೈಸ್. ಇದು ಕೊಚ್ಚಿಗೆ ಹೋದಾಗ ಒಂದು ಹೈವೇಯಲ್ಲಿ ಒಂದು ಪಕ್ಕ ಒಂದು ಬಿಲ್ಡಿಂಗ್, ಒಂದು ಹಳೇ ಬಿಲ್ಡಿಂಗು ಮತ್ತು 2 ಟ್ರೀ ಇತ್ತು ಅದರ ಮುಂದೆ. ಸೊ ಅದು ಒಂಥರ ಲೈಟ್ ಬೀಳ್ದಾಗ ಶ್ಯಾಡೋ ಇತ್ತು ಮ್ಯಾಮ್, ತುಂಬ ಚೆನ್ನಾಗಿತ್ತು. ಇದನ್ನು ಪೇಂಟಿಂಗು ನೆಕ್ಸ್ಟು ಪೇಂಟಿಂಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ತೋರಿಸೋಣ. ಓಕೆ. ಇದೆಲ್ಲ ನಂದು ಸ್ಕ್ರಿಬಲ್ ಮಾಡ್ತಾಯಿರ್ತೀನಿ. ನನ್ನ ಏನು ಅನಿಸುತ್ತೋ ನನಗೆ ಒಂದು ವಿಷುವಲಿ ಏನು ನೋಡ್ತೀನಿ ಅದನ್ನು ನನಗೆ ನನ್ನ ಸ್ಟೈಲು ಯಾವುದಿದೆ ಆ ಥರ ನಾನು ಮಾಡ್ಕೊತೀನಿ. ಇದೆಲ್ಲ ನಾನು ಸೆಲ್ಫ್ ಇದು ಬ್ಯಾಕ್ಗ್ರೌಂಡ್ ಎಲ್ಲ ಸಿಟಿ, ವಿಲೇಜು ಮತ್ತು ಪಾತು ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಾನು ಪೋಟ್ರಿ ಮಾಡ್ತಾಯಿದ್ದೀನಿ ನನ್ನ ಸ್ಕೆಚಲ್ಲಿ. ನೆಕ್ಸ್ಟು ಥ್ರೂ ನಾನು ಕ್ಯಾನ್ವಾಸಲ್ಲಿ ಮಾಡ್ತೀನಿ. ನೆಕ್ಸ್ಟು ಸ್ಕ್ರಿಬಲ್ ನಾರ್ಮಲ್ ಸ್ಕೆಚಸ್ ಒಂದು ಮೈಂಡಲ್ಲಿ ಒಂದು ಫ್ರೀ ಟೈಮಲ್ಲಿ ನನಗೇನು ಅನಿಸುತ್ತೋ ಅದು ಪೋರ್ಟ್ರೇಟು, ಒಂದು ಕಣ್ಣು, ಒಂದು ಡೋರು, ಒಂದು ಸರ್ಕಲ್ಲು, ಲೈನ್ಸು, ಒಂಥರ ಒಂದು ಸ್ಕೆಚ್ಗೆ ಒಂದು ಮೆಜರ್ಮೆಂಟ್ಗೆ ಇದು ಯಾವ ಮೆಜರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ವರ್ಟಿಕಲ್ಲ, ಹಾರಿಜೆಂಟಲ್ಲ, ಸ್ಕ್ವೇರಾ ಆ ಥರ ಮೈನು ಸ್ಕೆಚ್ ಬುಕ್ಕೇ ಮೈನು. ಸ್ಕೆಚ್ ಬುಕ್ಕಲ್ಲಿ ನಾವು ಏನು ಪ್ರೋಸೆಸ್ಸಲ್ಲಿ ತೋರಿಸ್ತೀವೋ ಅದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟೇ ನಾವು ಕ್ಯಾನ್ವಾಸಲ್ಲಿ ಮಾಡೋಕ್ಕೆ ಮುಂಚೆನೇ ಸ್ಕೆಚಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಒಂಥರ ಸಮುದ್ರ ಅಂತ ಇದ್ದೀನಿ. ನದಿ ದಡದಲ್ಲಿ ಒಂದು ಪಕ್ಷಿಗಳು ಇರೋ ಥರ ಮಾಡಿದ್ದೀನಿ. ಮತ್ತು ಪಕ್ಷಿಗಳ ಥರ ಕಾಣಿಸುತ್ತೆ ಅಷ್ಟೇ, ಪಕ್ಷಿನೇ ಅದು. ಬಟ್ ಇನ್ವಿಸಿಬಲ್ಲಿ ಏನು ಅನಿಸುತ್ತೋ ಅದು ನನಗೇನು ಅನಿಸುತ್ತೋ ಅದು ಅಬ್ಸ್ಟ್ರಾಕ್ಷನಲ್ಲಿ ತೋರಿಸ್ತೀನಿ ಅಷ್ಟೇ ನಾನು. ಬಟ್ ರಿಯಲಿಸಮಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ ನಮ್ಮದು ವರ್ಕ್ಸಲ್ಲಿ ಎಲ್ಲ. ಸ್ಕೆಚಸ್ ರ್ಯಾಂಡಮ್ ಆಗಿ ಸ್ಕೆಚ್ ಹಾಕಿ ಇಲ್ಲಿ ರೆಸಿಡೆನ್ಸಿಗೆ ಬಂದಾಗ ಒಂದು ಚಿಕ್ಕ ಒಂದು ಮಾಡಿದ್ದೀನಿ. ಬಿಫೋರು ಪೇಂಟಿಂಗ್ ಹೋಗೋಕ್ಕೆ ಮುಂಚೆನೇ ಒಂದು ಸ್ಕೆಚ್, ಒಂದು ಚಾರ್ಕೋಲಲ್ಲಿ ಲೈನ್ ಡ್ರಾಯಿಂಗ್ ಹಾಕಿದ್ದೀನಿ. ಇದು ಒಂದು ಇನ್ಸ್ಟಾಲೇಷನ್ ಮಾಡಬೇಕಿತ್ತು. ಅದು ಸ್ಕೆಚ್ ಪ್ರಿಪೇರ್ ಆಗಿದ್ದೀನಿ. ಒಂದು ವ್ಯೂ, ಒಂದು ಸನ್ಲೈಟು, ಮತ್ತು ಅದರ ಒಂದು ಚೇರು, ಮತ್ತು ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಪೇಂಟಿಂಗು ಪ್ರಿಪೇರ್ ಆಗ್ತಾಯಿದ್ದೀನಿ. ಇದರಲ್ಲಿ ಮಾಡಿದ್ದು ಲೈವಲ್ಲಿ ಒಂದು ನಿಮ್ಮ ಇದೆ. ಒಂದು ಸ್ಕೆಚ್ ಇರುತ್ತೆ, ನಾನು ಪ್ರಿಪೇರ್ ಆಗಿರ್ತೀನಿ. ನಾನು ಏನು ಮಾಡ್ಬೋದು ಪೇಂಟಿಂಗಲ್ಲಿ, ಏನು ಆಡ್ ಮಾಡ್ಬೋದು, ಏನು ರಿಮೂವ್ ಮಾಡ್ಬೋದು ಒಂದು ಪ್ಲೇಸ್ ಆಗಲಿ, ಒಂದು ಇದರಲ್ಲಿ. ಬಟ್ ಆ ಪ್ಲೇಸಲ್ಲಿ ಅದು ಸೂಟ್ ಆಗಲ್ಲ ಆ ಪ್ಲೇಸ್ಗೆ, ಅದನ್ನು ನಾವು ರಿಮೂವ್ ಮಾಡಿಕೊಂಡು ಅಡ್ವಾಂಟೇಜ್ ಮ್ಯಾಮ್. ನನಗೆ ಪೇಂಟರ್ಸ್ ಎಲ್ಲರಿಗೂ ಅದು ಹೆಲ್ಪ್ ಆಗುತ್ತೆ. ಹೌದು, ಆಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಪೇಂಟರ್ಸ್ಗೆ. ತುಂಬ ಇದೊಂದು ಸ್ಕೆಚ್ಚು. ಬಟ್ ಇದು ಯಾವುದಂದರೆ ಪಕ್ಷಿಗಳು ಬರ್ಡ್ಸ್ ಎಲ್ಲನೂ ಡೆಮಾಲಿಷನ್ ಮಾಡ್ತಾಯಿದ್ದಾರೆ. ಎಲ್ಲ ಬಿಲ್ಡಿಂಗ್ಸು ಅದು ಇದು ಮಾಡೋಕ್ಕೆ ಎಲ್ಲ ಕಾಡನ್ನೇ ನಾಶ ಮಾಡ್ತಾಯಿದ್ದಾರೆ ಈ ಪ್ರೆಸೆಂಟು. ಸೊ ಆ ಪಕ್ಷಿಗಳೆಲ್ಲ ಎಲ್ಲೋಗ್ಬೇಕು?
ಅದಕ್ಕೆ ಒಂದು ಟ್ರೀ, ಒಂದು ಸಿಂಗಲ್ ಟ್ರೀ, ಮತ್ತು ಅದಕ್ಕೆ ಒಂದು ಬಾಕ್ಸು. ನಾರ್ಮಲಿ ನಾವು ಇದರಲ್ಲಿ ವಿಲೇಜಲ್ಲಿ ಬೇರೆ ಕಡೆ ಒಂದು ಬಾಕ್ಸ್ ಇಟ್ಬಿಟ್ಟು ಪಕ್ಷಿಗಳು ಅಲ್ಲಿ ಗೂಡು ಮೊಟ್ಟೆ ಇಟ್ಟು ಅಲ್ಲೇ ವಾಸ ಮಾಡುತ್ತವೆ. ಆ ಕಾನ್ಸೆಪ್ಟಲ್ಲೇ ನಾನು ಒಂದು ಚೇರ್ ಏನಕ್ಕೆ ಹಾಕಿದ್ದಾರೆ ಅಂದರೆ ಪ್ರೆಸೆನ್ಸ್, ಅದನ್ನು ಒಬ್ಬರು ಇವಾಗ ಪರಿಸ್ಥಿತಿ ಬಂದುಬಿಟ್ಟಿದೆ, ಪಕ್ಷಿನೂ ನೋಡ್ಕೋಬೇಕು ಇವಾಗ ಆ ಸಿಚುವೇಶನ್ ಇದ್ದೀವಿ ನಾವು. ಎಲ್ಲದನ್ನು ಪ್ರೊಟೆಕ್ಟ್ ಮಾಡ್ಕೊಂಡೇ ಇರಬೇಕು ಆ ಥರ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.